ಗದಗಿನಲ್ಲಿ ಒಂದು ದೊಡ್ಡ ಜಾತ್ರೆ. ಆ ಜಾತ್ರೆಯಲ್ಲಿ ಓರ್ವ ಯುವಕ ತಲೆ ಮೇಲೆ ಪಟಾಕಿ ಹೊತ್ತು ಸಿಡಿಸಿದ್ದಾನೆ. ಆತನಿಗೇನೋ ಸಂಭ್ರಮ, ಆದರೆ ಅಕ್ಕಪಕ್ಕದಲ್ಲಿದ್ದವರಿಗೆ ಇವ ಪಣಕ್ಕಿಟ್ಟಂಗಾಗಿದೆ. ಪಟಾಕಿ ತಲೆ ಮೇಲೆ ಹೊತ್ತು ಯುವಕನ ಹುಚ್ಚಾಟ, ಯುವಕನ ಕಾಟದಿಂದಾಗಿ ಜನರು ಹೈರಾಣ. ಈ ದೃಶ್ಯ ನೀವು ನೋಡಬೇಕೀಗ. ರೋಣ ತಾಲೂಕು ಕೊತಬಾಳ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಅಡವಿ ಸಿದ್ದೇಶ್ವರ ಜಾತ್ರೆಯ ವೇಳೆ ನಡೆದಂಥ ಘಟನೆ. ತಲೆ ಮೇಲೆ ಪಟಾಕಿ ಇಟ್ಕೊಂಡು ಡಮ್ 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 ಡಮ್, ಜನ ಎಲ್ಲ ದಿಕ್ಕಾಪಾಲಾಗಿ ಓಡಿದ್ದಾರೆ ನೋಡಿ. ನೋಡಿ, ಇದು ಅಡವಿ ಸಿದ್ದೇಶ್ವರ ಜಾತ್ರೆ. ಅಡವಿ ಸಿದ್ದೇಶ್ವರ ಜಾತ್ರೆಯಲ್ಲಿ ಲಕ್ಷಾಂತರ ಮಂದಿ ಸೇರಿರ್ತಾರೆ. ಈ ಪಟಾಕಿ ಇದೆಯಲ್ಲ, ಇದು ನೆಲದಲ್ಲಿಟ್ಟು ಹೊಡಿತಾರೆ. ನೆಲದಲ್ಲಿಟ್ಟು ಹೊಡೆದ್ರೆ ಅದು ಮೇಲಕ್ಕೆ ಹೋಗಿ ದೊಡ್ಡ ಮಟ್ಟದಲ್ಲಿ ಚಿಮ್ಮತ್ತೆ ಭಾಳ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಲರ್ ಆಗಿ ಕಾಣುತ್ತೆ. ಆದರೆ ಇದನ್ನು ಯಾವತ್ತೂ ಕೂಡ ನೀವು ಜನಗಳ ಮಧ್ಯೆ ಮಾಡೋಂಗಿಲ್ಲ, ಅದು ಕೂಡ ಈ ಸಂದರ್ಭದಲ್ಲಿ. ಈಗ ವೆರಿ ಸಿಲ್ಲಿ, ಒಂದು ಸಿಲ್ಲಿ ಅಲ್ಲ, ಒಂದು ಸಿಂಪಲ್ ಕ್ವಶನ್. ಅವನು ಎಲ್ಲಾದರೂ ಹಿಂಗೆ ತಲೆ ಮೇಲೆ ಇಟ್ಕೊಂಡಿದ್ದಾನಲ್ವಾ, ಅವ ಬಿದ್ದೋಗ್ಬಿಟ್ಟ ಅಂತ ಇಟ್ಕೊಳ್ಳಿ, ಅಥವಾ ಎಡವುದ ಅಂತ ಇಟ್ಕೊಳ್ಳಿ. ಹಿಂಗೆ ನಡಿಬೇಕಾದ್ರೆ ಎಡವ್ಬಿಟ್ಟ, ಪಟಾಕಿ ಎಲ್ಲಿಗೆ ಹೋಗುತ್ತೆ? ಆ ಜನರ ನಡುವೆ ಹೋಗ್ಬೇಕಾಗತ್ತೆ. ಸೊ ಇದೆಲ್ಲ ಹುಚ್ಚಾಟಗಳು. ಇಂಥ ಪಟಾಕಿಗಳನ್ನು ಸಿಡಿಸುವಂಥ ಸಂದರ್ಭದಲ್ಲಿ ಒಂದು ಗ್ರೌಂಡಲ್ಲಿ ನೆಲದಲ್ಲಿಟ್ಟು ಮಾಡ್ತಾರೆ, ಖಾಲಿ ಜಾಗದಲ್ಲಿಟ್ಟು ಮಾಡ್ತಾರೆ. ಯಾಕಂದರೆ ಅದು ಭಾಳ ಮೇಲಕ್ಕೋಗಿ ಸಿಡಿಯುತ್ತೆ. ನಮ್ಮ ವಿಡಿಯೋಗ್ರಾಫರ್ ಇನ್ನೂ ಕೂಡ ಮೇಲ್ಗಡೆ ಓದೋದನ್ನು ತೋರಿಸಬೇಕಾಗಿತ್ತು, ಅದು ಏನೋ ವಿಜುವಲ್ ಸಿಕ್ಕಿಲ್ಲ. ಸಿಕ್ಕ ತಕ್ಷಣ ತೋರಿಸ್ತೀನಿ. ಇದು ಏಕ್ದಮ್ ಹುಚ್ಚಾಟ. ಇವನ ವಿರುದ್ಧ ಕ್ರಮ ಕೈಗೊಳ್ಬೇಕು. ಒದ್ದೊಳಗಾಕ್ಬೇಕು ಫಸ್ಟ್ ಇವನನ್ನು. ಅರ್ಥ ಆಯ್ತಲ್ಲ ನಿಮಗೆ? ಇದು ಒಂದು 7-8 ಸೆಟ್ ಬರುತ್ತೆ. ಅದು ಹೆಂಗೆ ಅಂದರೆ ಭಾಳ ಒಂದು 100-200 ಅಡಿ ಮೇಲಕ್ಕೆ ಹೋಗಿ ಸಿಡಿಯುತ್ತೆ, ಮೇಲ್ಗಡೆ ಆಕಾಶದಲ್ಲಿ ಸಿಡಿಯುತ್ತೆ. ರಾತ್ರಿ ಹೊತ್ತಲ್ಲಿ ನಿಮ್ಗೆ ಗೊತ್ತಲ್ಲ, ಪಟ್ ಸಿಡಿತಾ ಇರುತ್ತೆ. ನಾನು ಕೇಳ್ತಿರೋದು, ಒಂದು ವೇಳೆ ಆತ ಏನಾದರೂ ಆಯ ತಪ್ಪಿ ಬಿದ್ದೋಗ್ಬಿಟ್ಟ ಅಂತ ಇಟ್ಕೊಳ್ಳಿ, ಅಥವಾ ಆತನಿಗೇನಾದರೂ ಮುಗ್ಗರಿಸ್ಬಿಟ್ಟ ಅಂತ ಇಟ್ಕೊಳ್ಳಿ, ಏನಾಗ್ಬೋದು? ಹಿಂಗೆ ಹೋಗ್ತಿರೋ ಪಟಾಕಿ ಹಿಂಗೆ ಹೋಗುತ್ತೆ. ಅಲ್ಲಿ ಜನಗಳಿದ್ದಾರೆ ನೋಡಿ. ಮತ್ತೆ ಫುಲ್ ಸ್ಕ್ರೀನ್ ತೊಗೊಳ್ಳಿ ಮತ್ತೊಮ್ಮೆ. ಓಕೆ, ಮಂಜು ಪತಾರ್ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಮಂಜು ಪತಾರ್, ಸಾಧಾರಣವಾಗಿ ಇಂಥ ಪಟಾಕಿಗಳನ್ನು ಖಾಲಿ ಜಾಗದಲ್ಲಿ ಗ್ರೌಂಡಲ್ಲಿ ಮಾಡ್ತಾರೆ. ನನಗೆ ಅಥವಾ ಯಾರಿಗಾದ್ರೂ ಇರುವಂಥ ಆತಂಕ, ಇಷ್ಟು ಜನಸಂದಣಿ ಇದೆ, ಒಂದು ವೇಳೆ ಆತ ಏನಾದರೂ ಸ್ವಲ್ಪ ಎಡವಿದ್ದರೆ, ಆ ಪಟಾಕಿ ಬಾಕ್ಸ್ ಏನಾದರೂ ಕೆಳಗೆ ಬಿದ್ದರೆ ಏನು ಆಗಬಹುದಾಗಿತ್ತು ಅನಾಹುತಗಳು. ಸೊ ಯಾರಾದರೂ ಆತನಿಗೆ ಬುದ್ಧಿ ಹೇಳಿದ್ರ, 4 ಬಾರಿಸಿದ್ರ, ಆತನ ವಿರುದ್ಧ ಏನಾದರೂ ಕ್ರಮ ಕೈಗೊಂಡ್ರ, ಏನು ಕತೆ? ಹೌದು ಜಯಪ್ರಕಾಶ್ ಶೆಟ್ಟಿ, ಅಂದ್ರೆ ಬಹಳಷ್ಟು ಅಂದ್ರೆ ಅಡವಿ ಸಿದ್ದೇಶ್ವರಾಯರ ಜಾತ್ರಾ ಮಹೋತ್ಸವ ಇತ್ತು. ಈ ಜಾತ್ರೆ ಮುಗಿದ ನಂತರ ರಥೋತ್ಸವ ಮುಗಿದ ನಂತರ, ರಥೋತ್ಸವ ತನ್ನ ಸ್ಥಳಕ್ಕೆ ಬಂದ ನಂತರ ಸಂಭ್ರಮಾಚರಣೆ ನಿಮಿತ್ತವಾಗಿ ಪಟಾಕಿ ಸಿಡಿಸೋದು ಉತ್ತರ ಕರ್ನಾಟಕದಲ್ಲಿ ಸಂಪ್ರದಾಯ. ಆದ್ರೆ ಅದನ್ನು ತಳಗೆ ಇಟ್ಟು ಪಟಾಕಿ ಸಿಡಿಸ್ತಾರೆ. ಆದ್ರೆ ಕೊತ್ವಾಳ ಗ್ರಾಮದಲ್ಲಿ ಜಾತ್ರಾ ನಿಮಿತ್ತವಾಗಿ ಒಬ್ಬ ಯುವಕ ಪುಂಡಾಟಿಕೆ ಮೆರೆದಿದ್ದಾನಂತಾನೆ ಹೇಳ್ಬೋದು. ಯಾಕಂತಂದ್ರೆ ತನ್ನ ತಲೆ ಮೇಲೆ ಆ ಪಟಾಕಿಗಳನ್ನು ಇಟ್ಟುಕೊಂಡು ಅವನು ಸಿಡಿಸಿದ್ದಾನೆ. ಹೀಗಾಗಿ ಅಲ್ಲಿರುವಂತ ಜನರಿಗೂ ಕೂಡ ಸಾಕಷ್ಟು ಆತಂಕ ಎದುರಾಗಿರುತ್ತೆ. ಯಾಕಂತಂದ್ರೆ ಆತ ನೆಲಕ್ಕೆ ಬೀಳೋದಾಗ್ಲಿ ಅಥವಾ
ಆಸೆ ಡಿಸೈಡ್ ಏನಾರ ಆದ್ರೂ ಕೂಡ ಆತನಿಗೆ ಸಾಕಷ್ಟು ಅಂದ್ರೆ ಅಲ್ಲಿ ಜನರಿಗೂ ಕೂಡ ಆ ಪಟಾಕಿ ಸಿಡಿಯುವಂತ ಲಕ್ಷಣಗಳು ಇರ್ತವೆ, ಅಲ್ಲಿ ಒಂದು ದುರ್ಘಟನೆ ನಡೆಯುವಂತ ಲಕ್ಷಣಗಳು ಇರ್ತವೆ. ಆದ್ರೆ ಅಲ್ಲಿ ಇರುವಂತ ಯುವಕನಿಗೆ ಸಾಕಷ್ಟು ಜನರು ಹೇಳಿದ್ರು ಕೇಳದೆ ಆತ ಆ ಪಟಾಕಿ ಹಚ್ಚಿದ ತಕ್ಷಣನೇ ತನ್ನ ತಲೆ ಮೇಲೆ ಇಟ್ಕೊಂಡು ಈ ರೀತಿ ಪುಂಡಾಟಿಕೆ ಮೆರೆದಿದ್ದಾನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಡೀ ಗ್ರಾಮದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಲಾಗಿತ್ತು. ರಥೋತ್ಸವ ಬಂದ ನಿಂತ ಕೂಡಲೇ ಈ ಪಟಾಕಿ ಹಚ್ಚೋದು ಏನು ವಾಡಿಕೆ. ಆದ್ರೆ ಈ ಯುವಕ ಪುಂಡಾಟಿಕೆ ಮೆರೆದಿರೋದ್ರಿಂದ ಒಂದು ಕೆಲವು ಕ್ಷಣ ಆತಂಕ ಕೂಡ ಅಲ್ಲಿ ನಿರ್ಮಾಣವಾಗಿತ್ತು. ಜನರು ಕೂಡ ಕೂಗಿ ಹೇಳ್ತಿರ್ತಾರೆ ಪಟಾಕಿ ಇಡು ಅಂತೇಳಿ. ಆದ್ರೂ ಕೂಡ ಒಂದು ಹುಮ್ಮಸ್ಸಿನಲ್ಲಿ ಈ ರೀತಿ ಒಂದು ಪುಂಡಾಟಿಕೆ ಮೆರೆದಿದ್ದಾರೆ. ಈತನಿಗೆ ಗ್ರಾಮಸ್ಥರು ಕೊನೆಯದಾಗಿ ಬುದ್ಧಿವಾದ ಕೂಡ ಹೇಳಿದ್ರು. ಆದ್ರೆ ಆತ ಏನು ನಕಲಿಗೆ ಅಂದ್ರೆ ಖುಷಿಗಾಗಿ ಈ ರೀತಿ ಮಾಡಿದಾನೆ ಅಂತೇಳಿ ಹೇಳ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ ಮಂಜು ಪತಾರ್. ಆಮೇಲೆ ಆ ಹುಡುಗನ ವಿರುದ್ಧ ಒಂದು ಕ್ರಮ ಕೈಗೊಳ್ಬೇಕ್ರಿ. ಏನು ಹುಚ್ಚಾಟಗಳಿ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಯಾರಿದ್ದಾರೆ ಅಲ್ಲಿ? ಇದೆಲ್ಲ ಶೋಬಾಜಿ ಜನಗಳಿದಾರಲ್ಲ, ಶೋಬಾಜಿ. ಹಂಗೆಲ್ಲ ಶೋಬಾಜಿ ತೋರಿಸ್ಬೇಕು, ಗುಂಡಿಗೆ ತೋರಿಸ್ಬೇಕು ಅಂದ್ರೆ ಸೈನ್ಯಕ್ಕೆ ಸೇರಿ, ಅಟ್ಲೀಸ್ಟ್ ದೇಶಕ್ಕಾದರೂ ಒಳ್ಳೇದಾಗತ್ತೆ.